ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಜ ರಾಣಿ ಶೋ ಆರಂಭ ಆಗಿದೆ. ಈ ಶೋನಲ್ಲಿ ಹಲವಾರು ಜೋಡಿಗಳು ಸ್ಪರ್ಧಿಸಲಿದ್ದಾರೆ. ಅದರಲ್ಲಿ ಈ ಜೋಡಿಯು ಒಂದು ವಿಶೇಷವಾದ ಜೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರನ್ನ ರಿಯಾಲಿಟಿ ಶೋಗಳಿಗೆ ತರುವುದು ಅತಿ ಕಾಮನ್ ಸಂಗತಿ ಆಗಿಬಿಟ್ಟಿದೆ. ಅದೇ ರೀತಿ ಕರ್ನಾಟಕ ಜೋಡಿ ಎಂಬ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ತಮ್ಮ ನೃತ್ಯದ ಮೂಲಕ ಜನಪ್ರಿಯತೆ ಗಳಿಸಿರುವ ಗೋವಿಂದ್ ರಾಜ್ ವೈಲಾ ಜೋಡಿ ಕೂಡ ಈ ಬಾರಿ ರಾಜಾರಾಣಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ತಮ್ಮ ಅತ್ಯುತ್ತಮ ಅಭಿನಯ ಹಾಗೂ ಪ್ರೀತಿಯಿಂದ ಹಾಕುವ ಹೆಜ್ಜೆಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಆದರೆ ಅವರು ಈ ಸಂದರ್ಭದಲ್ಲಿ ತಮ್ಮ ಜೀವನದ ಕೆಲವು ಕಹಿ ಘಟನೆಗಳನ್ನ ಹಂಚಿಕೊಂಡಿದ್ದಾರೆ. ಜೀವನದಲ್ಲಿ ಯಾರಿಗೂ ಕಷ್ಟ ಬೇಡ, ನಮ್ಮ ಶತ್ರುಗಳಿಗೂ ಅದು ಬೇಡ. ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ, ಆದ್ರೂ ನಮಗೆ ಒಂದು ಕಾಲದಲ್ಲಿ ತುಂಬಾ ನೋವಾಗಿದೆ, ತೀರಾ ಕಷ್ಟ ಅನುಭವಿಸಿ ಬಿಟ್ಟಿದ್ದೇವೆ ಎಂದು ಗೋವಿಂದ್ ರಾಜ್ ಹೇಳಿಕೊಂಡಿದ್ದಾರೆ. ಅಷ್ಟು ಕಷ್ಟಪಟ್ಟು ಅವರು ಆಗ ಕೆಲಸ ಮಾಡಿದ್ದಾರೆ ಅಂತ. ನಾವು ಮದುವೆ ಆದ ಹೊಸದರಲ್ಲಿ ಅವಳಿಗೆ, ಅಂದರೆ ಅವರ ಹೆಂಡತಿಗೆ ಎಷ್ಟೋ ದಿನ ಊಟನೇ ಇಲ್ಲ, 25 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಲೋಡ್ ಅನ್ಲೋಡ್ ಮಾಡ್ಬೇಕು ಎಂದು ಹೇಳಿದ್ದಾರೆ. ಅಷ್ಟು ಕಷ್ಟಪಟ್ಟು ಅವರು ಆಗ ಕೆಲಸ ಮಾಡಿದ್ದಾರೆ. ಅಂತ ಟೈಮ್ನಲ್ಲಿ ತುಂಬಾ ಕಷ್ಟ ಆಗೋಯ್ತು. ಆಮೇಲೆ ನಮ್ಮ ದೊಡ್ಡ ಮಗ ಹೊಟ್ಟೆಲಿದ್ದ. ಆಗ ಯಾರಾದರೂ ನೋಡೋಕೆ ಬರ್ತಾರೆ ಅಂತ ಅಂದುಕೊಂಡಿದ್ದೆ, ಆದ್ರೆ ಬಂದಿಲ್ಲ. ಅವನು ಹುಟ್ಟುವ ಸಂದರ್ಭದಲ್ಲಿ ನನ್ನತ್ರ ಬಿಡಿಗಾಸು ಇರಲಿಲ್ಲ, ಒಂದು ಕಾಯಿನ್ ಇತ್ತು. ಆ ಕಾಯಿನ್ ಇಟ್ಕೊಂಡು ಕಾಲ್ ಮಾಡಿ ವಿಷಯ ತಿಳಿಸಿದ್ರೆ ಯಾರೂ ಬಂದಿಲ್ಲ ಎಂದು ಹೇಳಿದ್ದಾರೆ. ಆಗ ಬರ್ತಾರೆ, ನನ್ನ ನೋಡ್ತಾರೆ ಅಂತ ತುಂಬಾ ಆಸೆಯಲ್ಲಿ ಇದ್ದೆ. STDಯಲ್ಲಿ ಫೋನ್ ಮಾಡ್ದೆ, ತಿರ್ಗಾ ಕಾಲ್ ಮಾಡೋಕೆ ಕಾಸಿಲ್ಲ. ರಕ್ತದ ಸಮೇತ ಮಗನನ್ನು ತಂದು ನನ್ನ ಕೈಯಲ್ಲಿ ಕೊಟ್ರು. ಅವನನ್ನು ಹೊರಿಸೋದಕ್ಕೂ ನನ್ನತ್ರ ಬಟ್ಟೆ ಇರಲಿಲ್ಲ. ಅದ್ಕಾಗಿ ಈಗ ಯಾರಿದ್ದಾದ್ರೂ ಪ್ರಾಣ ಅಲ್ಲಿ ಹೋಗ್ತಾ ಇದ್ರೆ ನೋಡ್ತಾ ನಾನು ಸುಮ್ಮನೆ ನಿಲ್ಲೋದಿಲ್ಲ. ದೇವರು ನಮ್ಮನ್ನು ಕಾಪಾಡಿದ್ದಾನೆ. ನಾವು ಕರ್ನಾಟಕದ ಜನತೆಗೆ ಹಾಗೂ ನಮ್ಮನ್ನ ಪ್ರೀತಿ ಮಾಡ್ತಾ ಇರುವ ಎಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತೀನಿ ಎಂದು ಹೇಳಿದ್ದಾರೆ. ಅವರ ಜೋಡಿ ಈ ಬಾರಿ ಖಂಡಿತ ಜನರಿಗೆ ಇನ್ನಷ್ಟು ಇಷ್ಟವಾಗಲಿದೆ. ರಾಜಾ ರಾಣಿ ಶೋನಲ್ಲಿ ಇವರು ಮಿಂಚಲಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.